ಮಾಧ್ಯಮದಲ್ಲಿ ಇದ್ದಾಗ ಪರಭಾಷಿಕರ ಹಾವಳಿ ಹೇಗಿತ್ತು? ಆಗ ಅಣ್ಣವ್ರ ಚಿತ್ರಗಳಿಗೆ ತಮಿಳವ್ರು ಬಂದು ಇದು ಮಾಡೋದು ತುಂಬಾನೇ ಕಿರಿಕಿರಿ ಮಾಡ್ತಾ ಇದ್ದಾರೆ. ಅಂದರೆ ಬೇರೆ ಕಲಾವಿದರಾಗಿದ್ರೆ ಈ ಆ್ಯಕ್ಟಿಂಗು ಬೇಡ ಏನೂ ಬೇಡ, ಬಿಟ್ಬಿಡೋಣ ಅನ್ನೋ ಮಟ್ಟಕ್ಕೆ ತೊಂದರೆ ಕೊಟ್ಟಿದ್ದಾರೆ. ತುಂಬಾ ಕೊಟ್ಟಿದ್ದಾರೆ. ಪಿಕ್ಚರ್ ಹಾಕಕ್ಕೆ ಬಿಡಲ್ಲ, ಕಲ್ಗಳು ಹೊಡೆಯೋದು, ಯಾರು ಇವನು ಅಭಿನಯ ಕಟೌಟ್ ನಿಲ್ಸಿದ್ರೆ ಪುನೀತದು, ಆ ಟೈಮಲ್ಲಿ ಬಂದು ಬೆಂಕಿ ಇಕ್ಕಿದ್ದಾರೆ. ಕಟೌಟ್ಗೆ ಬೆಂಕಿ ಇಕ್ಕಾರೆ ಅಭಿನಯ ಟೈಸಲ್ಲಿ. ಸ್ವಲ್ಪ ಕಾಲವರೆಗೂ ಸುಟ್ಟೋಗಿದೆ. ಅವಾಗೆಲ್ಲ ಆರಿಸಿದ್ದಾರೆ. ಯಾರು ಮಾಡಿರೋದು ಅಂದರೆ ಒಬ್ಬ ಕೌನ್ಸಿಲರು ಮಾಡಿಸಿರೋದು, ತಮಿಳವನು, ಕಬ್ಬನ್ಪೇಟೆಯಲ್ಲಿ ಇದ್ದಾರೆ ಅವರು. ಆವಾಗ ಹುಡುಗರಿಗೆ ಗೊತ್ತಾಯ್ತು ಇವನು ಯಾಕಂದರೆ ಆ ಏರಿಯಾದಲ್ಲಿ ಗೊತ್ತಾಗತ್ತಲ್ಲ, ಎಗನೆಸ್ಟ್ ಆಗಿ ಬೈಯೋದು ಮಾಡೋದು ಎಲ್ಲ ಗೊತ್ತಿರುತ್ತೆ ನಮಗೆ. ಹುಡುಗರು ಗಲ್ಲಿಗೂ ಗೊತ್ತಿರುತ್ತೆ. ಅವನ ಮನೆಗೆ ಹತ್ರ ಹೋಗಿ ಅವನ ಮನೆಗೆ ಬೆಂಕಿ ಹೋಗಿ ಆಮೇಲೆ ಪೊಲೀಸರು ಬಂದು ನಮ್ಮನ್ನೆಲ್ಲ ತಡೆದು ಅವನ್ನ ಕೊಲೆ ಮುಗಿಸೇಬೇಕು. ನಮ್ಮ ಅಣ್ಣವ್ರ ಮಗನ ಕಟೌಟ್ಗೆ ಬೆಂಕಿ ಇಕ್ಕೋದು ಅಂದ್ರೆ ಹುಡುಗಾಟನ ಆ ಮಟ್ಟಕ್ಕೆಲ್ಲ ಹೋಗಿದ್ದಾರೆ. ಆಮೇಲೆ ಅದೇ ತಮಿಳವರು ಸಾರಾಗೋವಿಂದವ್ರನ್ನ ಜೀವನ ಚೈತ್ರ ನರ್ತಕಿ ಥಿಯೇಟ್ರ್ನಲ್ಲಿ ಭಾರಿ ಮೆರವಣಿಗೆ, ಭಾರಿ ದೊಡ್ಡ ಮೆರವಣಿಗೆ ಬರ್ತಾ ಇತ್ತು. ನಾವೇನೋ ಅನ್ಕೊಂಡಿರಲ್ವಲ್ಲ, ಕೆಳಗಡೆ ಬರ್ತಾ ಇದ್ದೀವಿ, ಆ ಸೇತುವೆ ಇದೆ ಮೇಲ್ಗಡೆ, ಆ ಸೇತುವೆ ಹತ್ರ ಸೋಡಾ ಬಾಟ್ಲುಗಳು ಅದು ಇದು ಹಾಕಿ ಎರಿಸ್ತಾರೆ. ನಾವೆಲ್ಲ ಚೆಲ್ಲಾಪಿಲ್ಲಿಗಳು ಕೆಳಗೆ ನಿಂತಿದ್ದೀವಿ, ಮೇಲಿಂದ ಬೀಳ್ದ್ರೆ ಯಾರು ಹಿಡ್ಕೊಳಕ್ಕಾಗತ್ತ? ಬಾಟ್ಲಿಗಳು ಕಲ್ಲಿಂದ ಪ್ರತಿಯೊಂದು ಎಸ್ತರು ಫುಲ್ ಅಷ್ಟು 1000 ಜನ ಇದ್ರು. ಅಷ್ಟು ಜನ ಇನ್ನೇನಲ್ಲಿ ಇನ್ನೊಂದು ರೋಡ್ ದಾಟಿದ್ರೆ ಥಿಯೇಟ್ರು. ಅದು ಯಾರು ಮಾಡಿದ್ದು ಅಂದರೆ ಅಲ್ಲಿ ಪಕ್ಕದಲ್ಲೇ ಸ್ಲಮ್ ಇತ್ತು ಅವಾಗ. ಇವಾಗ ಕಟ್ಟಡಗಳಾಗಿದೆ. ಆಗ ಫುಲ್ ಸ್ಲಮ್ಮು ತಮಿಳವರೇ. ಸರಿ ಅಂದ್ಬಿಟ್ಟು ಏನು ಮಾಡಿದ್ರು, ಎಲ್ಲ ಚೆಲ್ಲಾಪಿಲ್ಲಿ ಆಯಿತು. ಆ ಚೆಲ್ಲಾಪಿಲ್ಲಿ ಆಗೋ ಟೈಮಲ್ಲಿ ಆ ಗುಂಪಲ್ಲಿ ಇಬ್ಬರು ಸತ್ತೋಗಿದ್ದಾರೆ. ನಮ್ಮ ಹುಡುಗರು, ಸಂಘದ ಹುಡುಗರು ಅಭಿಮಾನಿಗಳು ಇಬ್ಬರು ಸತ್ತೋಗೋರೆ. ಅವರು ನುಗ್ಗಿ ಹೊಡಿಯೋಕೆ ಹೋದ್ರಲ್ಲ, ಅಲ್ಲೆಲ್ಲರೂ ಸೇರ್ಕೊಂಡು ಇಬ್ಬರನ್ನ ಸಾಯಿಸ್ಬಿಟ್ಟಿದ್ದಾರೆ. ಅದನ್ನು ಥಿಯೇಟ್ರ್ ಹತ್ರ ಬಂದರು. ಥಿಯೇಟ್ರಲ್ಲಿ ಸಾರಾಗೋವಿಂದು, ನಮ್ಮ ಶಿವಶಂಕರು ಪ್ರತಿಯೊಬ್ಬರು ಒಳಗಡೆ ಕುಂತಿದ್ದಾರೆ. ಸಮಾಧಾನ ಮಾಡೋಕ್ಕಾಗ್ತಾ ಇಲ್ಲ. ಅಷ್ಟು ದೊಡ್ಡ ಗಲಾಟೆ ಅಂದರೆ ಯಾವ ಚಿತ್ರದಲ್ಲೂ ಅಷ್ಟು ಗಲಾಟೆ ಆಗಿಲ್ಲ, ಯಾವುದೇ ಚಿತ್ರದಲ್ಲಿ. ಆ ಚಿತ್ರದಲ್ಲಿ ಅಷ್ಟು ದೊಡ್ಡ ಗಲಾಟೆ. ಕೊನೆಗೆ ಸಮಾಧಾನ ಮಾಡೋದಕ್ಕೆ ಶಿವಶಂಕರು ನನಗೆ ಮಾತಾಡೋ ಸಮಾಧಾನ ಎಷ್ಟು ಥಿಯೇಟ್ರ್ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಆಮೇಲೆ ಪೊಲೀಸವರೆಲ್ಲ ಸರ್ ಮಾತಾಡ್ತಾರೆ, ಅದು ಗಲಾಟೆ ಸ್ಟಾರ್ಟ್ ಆಗುತ್ತೆ. ನಾನು ಯಾವಲ್ಲೂ ಭಾಷಣ ಮಾಡ್ದವನೇ ಅಲ್ಲ, ಅಷ್ಟು ಸಮಾಧಾನ ಮಾಡಿದೆ ಆಗ್ತಾಯಿಲ್ಲ. ಗಂಟ್ಲೆಲ್ಲ ಕಟ್ಕೊಂಡ್ಬಿಡ್ತು. ಕೊನೆಗೆ ಏನಾಯಿತು, ಇಬ್ಬರು ಹುಡುಗರು ನನ್ನ ಈ ಕಡೆ ಹಿಂದೆ ಕರ್ಕೊಂಡೋದ್ರು ಥಿಯೇಟ್ರಲ್ಲಿ. ನನಗೆ ಅಣ್ಣ ಅಂದ್ಬಿಟ್ಟು ಇಬ್ಬರು ಹೋಗ್ಬಿಟ್ಟವ್ರು ನಮ್ಮ ಹುಡುಗರು. ಹೆಂಗಾನ ಮಾಡಿ ಬಾಡಿ ಆಚೆ ಬರಬೇಕು. ಆಮೇಲೆ ಅಧ್ಯಕ್ಷರಿಗೆ ಹೇಳಿದೆ, ಪೊಲೀಸವ್ರಿಗೆ ಹೇಳಿದ್ರು ಏನೋ ಮಾಡಿ ತರಿಸ್ಕೊಡಿ ಅಂತ. ಇವ್ರು ಹೋಗೋಷ್ಟಲ್ಲಿ ಇನ್ನೇನಾಗುತ್ತೆ ಅಂದ್ಬಿಟ್ಟು ಏನು ಮಾಡಿದ್ರು, ನಾವೇ ಮಾತಾಡ್ಕೊಂಬಿಟ್ಟು ತಿರುಗಿ ಇಷ್ಟು ಜನ ಅಲ್ಲೇ ನುಗ್ಗಿದ್ವಿ. ನುಗ್ಗಿದಾಗ ಅವರೆಲ್ಲ ಅಲ್ಲಿ ಚೆಲ್ಲಾಪಿಲ್ಲಿ ಆದರು. ಅಲ್ಲಿರೋರೆಲ್ಲ ಎಲ್ಲ ಅವತ್ತು 10 ಜನ ಹೋದಾಗ ಇವ್ರು ಹೊಡೆದಾಕಿದ್ರು. ಅಲ್ಲಿ ನಾವು 1000 ಜನ ಹೋದಾಗ ಹೆಂಗೆ ಹೊಡೆದಾಕಕ್ಕಾಗತ್ತೆ? ಪೊಲೀಸವ್ರನ್ನ ನಂಬ್ಕೊಂಡ್ರೆ ಬಾಡಿ ಬರಲ್ಲ ಅಂದ್ಬಿಟ್ಟು ಎಲ್ಲ ಹುಡುಗರು ನುಗ್ಗಿದ್ಬಿಟ್ಟು ಗಲಾಟೆ ಮಾಡ್ಬೇಕಂತ ಹೋಗಿಲ್ಲ. ಯಾಕಂದರೆ ಬಾಡಿ ಇದೆ. ಆ ಬಾಡಿನ ಎತ್ಕೊಂಬರಕ್ಕೆ ಹೋಗಿದ್ದು. ಎತ್ಕೊಂಡು ಬಂದರು. ಇದಾಯ್ತು ಅವತ್ತು. ಈ ಯಾರಿವನು ಚಿತ್ರ ಗಲಾಟೆ ಆದಾಗ ಬೆಂಗಳೂರಲ್ಲಿ ಏನಾಯ್ತು? ಬೆಂಗಳೂರು ಪೂರ್ತಿ ಬೆಂಕಿನೇ ಅದು ಅನ್ಕೊಬೇಕು. ಆ ಟೈಮಲ್ಲಿ ಅಲ್ಲಿ ಗಲಾಟೆ ಆಗ್ತಿದ್ದು 2 ಗಂಟೆಗೇನೆ ಇಲ್ಲಿ ಗೊತ್ತಾಗ್ಬಿಡ್ತು. ಅಣ್ಣವ್ರಿಗೆ ಚೈನ್ ಏಟ್ ಬಿದ್ದಿದೆ, ಇಲ್ಲಿ ಮಾರ್ಕು ಅದೆಲ್ಲ ಗೊತ್ತಾಗ್ಬಿಡ್ತು. ಹೆಂಗೋ ಯಾವ್ರೇನಾಗತ್ತೆ ಅಲ್ಲಿಂದ ಇಲ್ಲಿ ಇಳ್ಕೊಂತಾರಲ್ಲ, ಹೋಟ್ಲಿಗೆ ಒಬ್ಬರು ತಿಳಿದ್ರೆ ಸಾಕು, ಹಂಗೆ ಹೋಯ್ತು. ಬಂತು ರೋಡ್ಗಳಲ್ಲಿ ಒಂದು ಗಾಡಿ ಓಡಾಡಕ್ಕೆ ಬಿಟ್ಟಿಲ್ಲ. ಜಾಸ್ತಿ ಗಲಾಟೆ ಆಗಿದೆ ಮೆಜೆಸ್ಟಿಕ್ ಏರಿಯಾ. ಎಲ್ಲಿ ಏನೇ ಆದರೂ ಮೆಜೆಸ್ಟಿಕ್ ಏರಿಯಾನೇ. ಮೆಜೆಸ್ಟಿಕ್ ಏರಿಯಾ. ಅದರಲ್ಲಿ ಸಂತೋಷ್ ಥಿಯೇಟ್ರಿಗೆ ಫಸ್ಟ್ ಕಲ್ಲು ಬಿಡೋದು. ಯಾಕಂದ್ರೆ ಅವ್ನು ಅಷ್ಟು ಚೆನ್ನಾಗಿ ಗ್ಲಾಸ್ಗಳು ಹಾಕಿದ್ದೆ. ಈ ಸೈಡ್ ಗ್ಲಾಸ್ಗಳು, ರೋಡ್ ಸೈಡಲ್ಲಿ ಫುಲ್ಲು ಗ್ಲಾಸ್ ಸೆಟ್ಟಿಂಗ್. ಆ ಇಡೀ ಥಿಯೇಟ್ರಿಗೆ ಅದೊಂದೇ ಗ್ಲಾಸು. ಜನಗಳಿಗೆ ಅಭಿಮಾನಿಗಳಿಗೆ ಕಾಣಿಸೋದು ಅದು ಗ್ಲಾಸ್ ಹೊಡಿಬೇಕಷ್ಟೇ. ಅವ್ರು ಈ ಥಿಯೇಟ್ರು ಆ ಥಿಯೇಟ್ರು ಅಂತೇನಿಲ್ಲ. ಆಮೇಲೆ ಹೋಗೋ ಬರೋ ಬಸ್ಗಳಿಗೆ ಎಲ್ಲ ಅಲ್ಲೆಲ್ಲ ಇಳಿಸೋದು, ಓಡಿಸೋದು, ಹೊಡಿಯೋದು. ಆಮೇಲೆ 5-6 ಗಂಟೆಗೆ ಪೊಲೀಸರು ಎಲ್ಲ ಸ್ಟೇಷನ್ಗಳಲ್ಲೂ ವ್ಯಾನ್ಗಳು ಬಂತು. ನಾನು ಲಾಠಿ ಚಾರ್ಜು ಅದು ಇದು ಸಿಕ್ಕಾಪಟ್ಟೆ ಗಲಾಟೆ ಆಯಿತು. ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅವ್ರ ಕೈನಲ್ಲಿ. ಏನೇ ಮಾಡೋ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಇದಕ್ಕೆ ಅಣ್ಣವ್ರು ಏನು ಉತ್ತರ ಕೊಟ್ಟರು? ಅದು ಏನು ಉತ್ತರ ಕೊಡೋದಂದರೆ ಅವ್ರು ಏನಂದರೆ, ಅವರು ಯಾರು ಏನೇ ಮಾಡಿದ್ರು ಸಹಿಸ್ಕೊಳ್ಳೋ ಅಂಥ ವ್ಯಕ್ತಿ. ದೇವ್ರು ಅನ್ಬೋದು, ದೇವ್ರಿಗೆ ಶಿಕ್ಷೆ ಕೊಡೋಕ್ಕಾಗತ್ತಾ? ಆ ಥರ ಅವರು ನನ್ನ ಇದು ಏನೋ ಅವ್ರಿಗೆ ನನಗೆ ಹೊಡಿಬೇಕು ಅನಿಸ್ತು, ಹೊಡೆದಿದ್ದಾರೆ. ನೀವುಗಳು ಗಲಾಟೆ ಮಾಡ್ಕೊಳಕ್ಕೆ ಹೋಗಬೇಡಿ, ಯಾರಿಗೂ ಹಾನಿ ಮಾಡಬೇಡಿ, ನೀವು ನಮ್ಮ ಅಭಿಮಾನಿಯಾಗಿ ಇದೊಂದು ನನಗೆ ಮಾತನ್ನ ಇದು ಮಾಡಿ ಅಂತ ಹೇಳಿದ್ದಕ್ಕೆ
ಎಲ್ಲರೂ ಅವತ್ತು ಮಾರನೇ ದಿವಸದಿಂದ ರಾತ್ರಿ ಆಗೋಯ್ತು. ಏನಕ್ಕೆ ಅವ್ರು ಹೇಳಿಕೆ ಕೊಡೋಕ್ಕೆ ಅವ್ರಿಗೆ ಏಟ್ ಬಿದ್ದಿದೆ. ಅವರೆಲ್ಲ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ. ವಿಷಯ ಅವರು ಕಿವಿಗೆ ಹೋದಾಗ ಅಲ್ಲಿಂದ ಅವಾಗೆಲ್ಲ ಏನು ಬರೀ ಪತ್ರಿಕೆ, ರಾತ್ರಿ ಮಾತಾಡಿದ್ರೆ ಬೆಳಗ್ಗೆ ಪೇಪರ್ ಬರೋದು. ಸರಿ ಅಣ್ಣವ್ರು ಇದು ಹೇಳಿದ್ದಾರೆ ಅಂದಾಗ ಅವಾಗ ಎಲ್ಲರೂ ಶಾಂತಿ ಆದರು. ಅವರು ಹೇಳಿದ್ರೆ ಯಾವ ಕೆಲಸನೂ ಅವ್ರು ಬಿಡಲ್ಲ, ಅವರು ಹುಡುಗರು ಬಿಡಲ್ಲ. ಏನೇ ಆದರೂ ಪರವಾಗಿಲ್ಲ, ಪ್ರಾಣಕ್ಕೆ ಪ್ರಾಣ ಕೊಡೋಕ್ಕೆ ರೆಡಿ ಇದ್ದಾರೆ ಅಭಿಮಾನಿಗಳು. ಇನ್ನು ಇವಾಗ ಈ ಕಿಡ್ನಾಪ್ ಆದಾಗಂತೂ 108 ದಿನಗಳಲ್ಲಿ ಅವರು ಏನಾಗಿದೆ, ಒಂದು ಸಂದರ್ಭ ಅವನದು ಅಷ್ಟು ಭಯ ಇತ್ತು. ಅವಳಿ ವೀರಪ್ಪಂದು ತುಂಬ ಅವಳಿ ಅಂದರೆ ಅವನ ಜಾಗಕ್ಕೆ ಕರ್ಕೊಂಡು ಹೋದವರು ವಾಪಸ್ ಬರ್ತಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಯಾಕಂದರೆ ರಾಜ್ಕುಮಾರ್ ಏನಂತ ಅವ್ರಿಗೆ ಗೊತ್ತಿಲ್ವಲ್ಲ. ವೀರಪ್ಪನಿಗೆ ರಾಜ್ಕುಮಾರ್ ಬಗ್ಗೆ ಒಂದು ಕೂದಲಷ್ಟು ಗೊತ್ತಿರಲಿಲ್ಲ ಅವ್ರಿಗೆ, ಏನೂ ಗೊತ್ತಿಲ್ಲ. ಕರ್ಕೊಂಬಂದು ತಪ್ಪು ಮಾಡಿಬಿಟ್ಟ ಅವನು. ಆಮೇಲೆ ನಿಖಿರನ್, ಗೋಪಾಲ್ ಅವರೆಲ್ಲ ಹೋದಾಗ ಇವು ಗೋಪಾಲ್ಗೂ ಅಷ್ಟು ಗೊತ್ತಿಲ್ಲ ಅನಿಸುತ್ತೆ. ಆಮೇಲೆ ಕರ್ನಾಟಕದಲ್ಲಿ ಬೆಂಕಿ ಎತ್ಕೊಂಡು ಉರಿಯೋದು ಗಲಾಟೆಗಳೆಲ್ಲ ನೋಡಿ 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 ಏನಂದರೆ ಎಲ್ಲೂ ಏನೂ ಹಾನಿ ಮಾಡ್ದಂಗೆ ಪಾರ್ವತಮ್ಮವರು ಪ್ರತಿಯೊಬ್ಬರು ಸಾರಾ ಗೋವಿಂದು ಮತ್ತು ನಮ್ಮ ಸಂಘದ ದೊಡ್ಡ ದೊಡ್ಡ ಲೀಡ್ರುಗಳು ಯಾರ್ಯಾರು ಇದ್ದಾರೆ ಎಲ್ಲರೂ ಪ್ರತಿಯೊಬ್ಬರೂ ಅಣ್ಣವರಲ್ಲಿದೆ. ನಮ್ಮ ವಸ್ತು ಅಲ್ಲಿ ಸಿಕ್ಕಾಕೊಂಡಿದೆ, ಯಾವುದೇ ಕಾರಣಕ್ಕೂ ಗಲಾಟೆ ಮಾಡಬೇಡಿ, ಯಾರಿಗೂ ಹಾನಿ ಮಾಡಬೇಡಿ, ನೀವಿಲ್ಲಿ ಹಾನಿ ಮಾಡಿದ್ರೆ ಅಲ್ಲಿ ಅಣ್ಣವ್ರಿಗೆ ತೊಂದರೆ ಆಗುತ್ತೆ ಅನ್ನೋ ಕಿವಿ ಮಾತುಗಳು ಪ್ರತಿಯೊಬ್ಬರಿಗೂ. ಅದು ಗಲಾಟೆ ಕಲ್ಲು ಹೊಡೆಯೋ ಬದಲು ಏನು ಮಾಡಿದ್ರು, ಎಲ್ಲ ಕಡೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಎಲ್ಲ ದೇವಸ್ಥಾನದ ಯಾವ ವರ್ಷವೂ ಅಷ್ಟು ದೇವಸ್ಥಾನದಲ್ಲಿ ಪೂಜೆ ನಡೆದಿದೆಯೋ ಇಲ್ಲೋ ಗೊತ್ತಿಲ್ಲ. ಪೂಜೆಗಳು ನಡೀತಾನೆ ಬಂತಂದರೆ ಇವತ್ತಿಗೂ ಇತಿಹಾಸದಲ್ಲಿ ದೇವಸ್ಥಾನ ಪೂಜೆ ಆಗಿಲ್ವೇನೋ. ಅಂಥ ಪೂಜೆಗಳು ಪ್ರತಿ ಒಂದು ದೇವಸ್ಥಾನದಲ್ಲೂ ಆ ಏರಿಯಾದಲ್ಲಿ ಅವರವರು ಅಭಿಮಾನಿಗಳು ಅಣ್ಣವ್ರು ಬರಬೇಕು ಅನ್ನೋ ವಿಷಯದಲ್ಲೇ ಇತ್ತು. ನಾವು ಬೆಳೆಪೇಟೆಯಲ್ಲಿ ಎಲ್ಲ ಮಾಡ್ತಾ ಎಲ್ಲರೂ ಮಾಡ್ಕೊಂಬರ್ತಾಯಿದ್ರು. ಒಂದು ನಾವು ಲಕ್ಸಂದ್ರದಲ್ಲಿ ಒಂದು ಶಿವಣ್ಣನೇ ಅಪ್ಪುನೇ ಬಂದರು. ಅಪ್ಪು, ಉಮಾಶ್ರೀ, ತಾರಾ, ದೇವರಾಜು, ರಮೇಶ್ ಭಟ್, ಸುಮಾರು ಜನ ಕಲಾವಿದ್ರು ಎಲ್ಲ ಗೊತ್ತಲ್ಲ ನನಗೆ. ಎಲ್ಲರನ್ನೂ ಕರೆಸಿ ಗ್ರ್ಯಾಂಡಾಗಿ ಒಂದು ಪೂಜೆ ಮಾಡಿಸಿ ಪ್ರತಿಯೊಬ್ಬರು ಮುತ್ತೈದಿರಿಗೆ ಅರ್ಶಿನ, ಕುಂಕುಮ, ಬಳೆ, ಸೀರೆ ಪ್ರತಿಯೊಂದು ದಾನ ಕೊಟ್ವಿ ಬರಲಿ ಅನ್ನೋದು ಇದು. ಆಮೇಲೆ ಅಪ್ಪು ಕೈಯಿಂದನೇ 101 ತೆಂಗಿನಕಾಯಿನೂ ಓಡಿಸಿದ್ದೀನಿ. ಆ ಫೋಟೋಸು ಎಷ್ಟೋ ಜನ ನೀವೇ ಎಲ್ಲ ಕೊಟ್ಟಿದ್ದೀನಿ ನಾನು. ಆ ಫೋಟೋ ಹೊಡಿತಾ ಇರೋದು, ದೇವರಾಜ್ ನಿಂತಿರೋದು ಎಲ್ಲ ಇದೆ. ಆ ಗಣಪತಿ ದೇವಸ್ಥಾನಕ್ಕೆ 101 ಕಾಯಿ ಓಡಿಸಿದೆ. ಆಮೇಲೆ ಕೌನ್ಸಿಲರ್ ಚಂದ್ರಪ್ಪ ಅಂತ ಇದ್ದರು, ಅವ್ರ ಮನೆಗೆ ಕರ್ಕೊಂಡೋಗಿ ಅವರು ಸಮಾಧಾನ ಮಾಡಿ. ಫಸ್ಟ್ ಟೈಮ್ ಅವರು ಕಲಾವಿದರಂದರೆ ತುಂಬ ಗೌರವ, ಅವ್ರಿಗೆಲ್ಲ ಗೌರವ ಕೊಟ್ಟು ಎದುರ್ಕೊಂಬೇಡಿ, ಪುನೀತ್ಗೆಲ್ಲ ಧೈರ್ಯ ಹೇಳಿ ಪ್ರತಿಯೊಬ್ಬರಿಗೂ ಇದು ಮಾಡಿ ಕಳಿಸಿದ್ರು. ಆ ಉಗ್ರ ನರಸಿಂಹ ಸ್ವಾಮಿ ಅದು ಬೆಟ್ಟದ ಮೇಲೆ ದೇವಸ್ಥಾನ ಇತ್ತು. 2 ವೀಲರಲ್ಲಿ ನಾನು ಹೋಗಿ ಆ ದೇವಸ್ಥಾನ ನಾನು ಒಬ್ಬನೇ ಓಡಿಸ್ಕೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬಂದು ಅದ್ರ ನಂತರ ಈ ಸೀರೆ ದಾನ ಮಾಡಿದ್ವಿ. ಸೀರೆ ದಾನ ಆಗಿ 3 ದಿನಕ್ಕೆ ಅಣ್ಣವರು ಕ್ಷೇಮವಾಗಿ ಬಂದಿದ್ದಾರೆ. ಕೊನೆ ಪೂಜೆ ನಂದೆ, ಕೊನೆ ಪೂಜೆ ಎಲ್ಲರೂ ಮಾಡಿದ್ರು. ಎಲ್ರಿಗೂ ಏನು ಮಾಡ್ಬೇಕು ಅವ್ರ ಮನ್ಸಿಗೆ ಬಂದಿದ್ದು ಮಾಡಿದ್ದಾರೆ. ಈಗ ಈ ನೀವು ಶಿವಣ್ಣನ ಜೊತೆ ಕ್ಲೋಸ್ ಆಗಿದ್ರಿ, ಅವರು ಹೋಗಲ್ಲೋ ಬರಲ್ಲ ಅಂತ ನಿಮ್ಮ ಜೊತೆ ಪುನೀತ್ ರಾಜ್ಕುಮಾರ್ ಅಪ್ಪು ಹೆಂಗಿದ್ರು ನಿಮ್ಮ ಜೊತೆ? ಅಪ್ಪು ಹೆಂಗಿದ್ರು ಅಂದರೆ ಅವರು ನಿಜವಾಗ್ಲೂ ಗ್ರೇಟ್ ಹೇಳ್ಬಾರ್ದು. ಅವರಷ್ಟು ತುಂಟತನ, ಅವರಷ್ಟು ಆಟ ಇಡೀ ಇಂಡಸ್ಟ್ರಿನಲ್ಲೇ ಯಾರೂ ಇಲ್ಲ. ಅವ್ರ ಮನೆಯಲ್ಲಿ ಗಲಾಟೆ ಮಾಡಿದಂಥ ವ್ಯಕ್ತಿ, ಅಷ್ಟು ಗಲಾಟೆ ಪುನೀತ್ ಒಬ್ಬರೇ. ಯಾಕಂದರೆ ಅವರು ಚಿಕ್ಕ ವಯಸ್ಸು, ಅವ್ನಿಗೆ ಜಾಸ್ತಿ MG ರೋಡ್ ಹತ್ರ ಪಿಕ್ಚರ್ ನೋಡೋದು, ಅವಾಗೆಲ್ಲ ಇಂಗ್ಲೀಷ್ ಪಿಕ್ಚರ್ ಜಾಸ್ತಿ ನೋಡೋರು. ಯಾಕಂದರೆ ಅವ್ನಿಗೆ ಇವ್ರದ್ದೆಲ್ಲ ಕಾಮನಾಗಿ ನೋಡ್ತಾ ಇರ್ತಾರಲ್ಲ, ನಾವು ಬೇರೆದೇನೋ ನೋಡಬೇಕು ಅನ್ನೋದು ಎಲ್ಲರೂ ನೋಡ್ತಾರೆ. ಅದನ್ನ ಒಂದು ಕಲಿಯೋದಕ್ಕೆ, ಬೇರೆದು ನೋಡೋದೇನಕ್ಕೆ, ಅವ್ರದ್ದು ಏನಿದೆ ನಾವು ಅದನ್ನು ಕಲ್ತ್ಕೊಂಡಂಗೆ ಆಗತ್ತೆ ದೃಷ್ಟಿನಲ್ಲಿ ಹೋಗ್ತಾರೆ. ಹಠ ಅಂದರೆ ಹಠ ಅಮ್ಮ ಅಮ್ಮರು ಅಕ್ಕರು ಇವನು ಹಠ ನಿಲ್ಲಿಸೋದಕ್ಕೆ ಒಂದು ವೀಕ್ನೆಸ್ ಕಂಡ್ರು. 5,000 10,000 ತೆಗೆದು ಡ್ರೈವರ್ ಕೈಲಿ ಕೊಟ್ಬಿಡ್ತಾರೆ. ಭದ್ರಾವತಿ, ಗೋವಿಂದು, ಈ ಥರ ಡ್ರೈವರ್ಗಳು, ತಿಮ್ಮೇಗೌಡರು, ಈ ಥರ 3 ಜನ ಅವ್ರ ಪರ್ಮನೆಂಟ್ ಡ್ರೈವರ್ಗಳು. ತೊಡಪ್ಪ ಕರ್ಕೊಂಡು ಹೋಗಪ್ಪ ಇವನ್ನ, ನಿಮ್ಗೆ ಸಮಾಧಾನ ಆಗಬೇಕು. ಬೆಳಗ್ಗೆ ಹೋದರೆ MG ರೋಡ್ಗೆ 10,000 ಖರ್ಚು ಮಾಡ್ಕೊಂಡು ಸಾಯಂಕಾಲ ಬರೋ. 10,000 ಆ ಟೈಮಲ್ಲಿ ಮುಲಾಜೆ ಇಲ್ಲ. ಜೊತೆಗೆ ನಿಜ ಹೇಳ್ತಾ ಇದ್ದೀನಿ, ಸವಾಸ್ ದೋಸೆ ಅಂತ ನಮ್ಮವರೆಲ್ಲ ಹೇಳ್ತಾರಲ್ಲ, ಅವನಿಗೆ ದುಡ್ಡಿನ ಬೆಲೆ ಆಗಲಿ ಜನಗಳ ಬಗ್ಗೆ ಆಗಲಿ ಏನೂ ಗೊತ್ತಿಲ್ಲ. ಹಲವಾರು ಜನ ಅವನ್ನ ಜೊತೆಲಿ ಇದ್ದವ್ರು ಸರಿ ಇರಲಿಲ್ಲ ಆ ಟೈಮಲ್ಲಿ. ಅವನ ಸಂದರ್ಭ ಅದಷ್ಟೇ. ಎಲ್ಲ ಒಂಥರ ಈ ಹುಡುಗರು ಹೆಂಗೆ ರ್ಯಾಗಿಂಗ್ ಥರ ಇರ್ತೋ ಅದೇ ಥರನೇ ಹೋದರು, ಅದೇ ಥರನೇ ಸ್ವಲ್ಪ ಅವಾಗ ಚೇಂಜ್ ಆಗ್ತಾ ಹೋಯ್ತು.
ಇವಾಗ ಬರ್ತಾ 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 ಆ್ಯಕ್ಟಿಂಗ್. ಆಮೇಲೆ ಯಾರೇ ಬಂದ್ರೂ ಅಣ್ಣವ್ರು ನೋಡೋಕೆ ಬಿಡಲಿಲ್ಲ ಅಂದರೆ ಬೈತಾರೆ ಅವರು. ಏನೋ ಅಪ್ಪು ಬೈತಾರೆ ಅವ್ರಿಗೆ ನೋಡೋಕೆ ಬಿಡದೆ ಹೋದ್ರೆ. ಏನಪ್ಪ ನಿನ್ನ ನೋಡೋಕೆ ಬಂದ್ರಾ? ಅಪ್ಪಾಜಿನ ತಾನೇ ನೋಡೋಕೆ ಬಂದು, ಯಾಕೆ ತಡಿತೀಯ? ನೋಡಲಿ ಬಿಡು. ಆ ಚಿಕ್ಕ ವಯಸ್ಸಲ್ಲಿ ನಾನು ಅಲ್ಲಿದ್ದೆ ಆ ಥರ ಹೇಳೋರು. ನಾವು ಚಿಕ್ಕ ವಯಸ್ಸಲ್ಲಿ ನಾವು ಎತ್ಕೊಂಡು ಇದ್ದೀವಿ ಹೇಳ್ಬೇಕ. ಇವತ್ತು ಅವ್ರು ಇಲ್ಲ ಅಂದ್ಬಿಟ್ಟು ನಾನು ವಿಡಿಯೋ ಮುಂದೆ ಸುಳ್ಳು ಹೇಳೋದಲ್ಲ. ನಾವು ಯಾಕಂದ್ರೆ ಚಿಕ್ಕ ಚಿಕ್ಕ ಹುಡುಗ್ರೆ ಎಲ್ಲ ನನಗಿವತ್ತು 66 ವರ್ಷ, ಅವ್ರು 6 ವರ್ಷ 5 ವರ್ಷ ಚಿಕ್ಕವರೇ. ಆ ಏಜಲ್ಲಿ ನಾವು ಅವ್ರನ್ನ ಎತ್ಕೊಳ್ಳೋ ಹಂಗಿತ್ತು. ಆ ಥರ ರಾಘಣ್ಣನು ತುಂಬ ಮುದ್ದಾಗಿದ್ರು ಅವಾಗ. ತುಂಬಾ ಮರೆಯೋಕ್ಕಾಗದೇ ಎಲ್ಲರೂ ಒಂದೇ ಥರ ಮಾತಾಡ್ತಾರೆ. ಅದೇನು ಒಬ್ರಿಗೊಂದು ಇವ್ರಿಗೊಂದು ಅಂತ ಏನಿಲ್ಲ. ನಾವು ಆತ್ಮೀಯಿಂದ ಹೋಗ್ತೀವಲ್ಲ, ಒಂಥರ ಸ್ನೇಹಿತರ ಥರ ನೋಡ್ತಾರೆ, ಮಾತಾಡಿಸ್ತಾರೆ. ಆಮೇಲೆ ಗಾಂಧಿನಗರದಲ್ಲಿ ಒಂದು ದಿವಸ ಗಾಂಧಿನಗರದಲ್ಲಿ ಒಂದು ಹೋಟ್ಲಿದೆ, ಮೌರ್ಯ ಹೋಟ್ಲ್ ಅಂತ. ಈ ಕಡೆ ನಮ್ಮ ಸಂಘ ಇದೆ, ಆ ಲೈನಲ್ಲಿ ಒಂದು ಹೋಟ್ಲಲ್ಲಿ. ಇನ್ನೂ ಫೀಲ್ಡಿಗೆ ಬಂದಿರಲಿಲ್ಲ. ಎಲ್ಲಿ ರುಚಿ ಬೇಕು ಅವ್ರಿಗಷ್ಟೇ. ಎಲ್ಲಿ ಬೇಕಾದ್ರೂ ಹೋಗಿ ಫುಲ್ ಮೀಲ್ಸ್ ಊಟ ಮಾಡ್ತಾರೆ, ಚೆನ್ನಾಗಿ ತಿಂತಾರೆ. ಫುಲ್ ಮೀಲ್ಸ್ ತಿಂದಾಗ ಅವತ್ತು ನಾನು ಅವ್ರ ಜೊತೆಲಿ ಊಟ ಮಾಡಿದ್ದೀನಿ. ನಾನು ಆಮೇಲೆ ಕುಮಾರ್ ಅಂತ ಒಬ್ಬರಿದ್ದಾರೆ, ಅವ್ರು 3 ಜನನ ಕುಂತು ಅಲ್ಲೇ ಅದು ವಜ್ರೇಶ್ವರಿ ಆಫೀಸ್ ಅಲ್ಲೇ ಊಟಕ್ಕೆ. ಕೆಲವ್ರಿಗೆ ನೋವಿಗೆ ಒಂದು ಹೋಟ್ಲು ಊಟ ದಿನ ತಿನ್ನೋರ್ಗೂ ಬೇಜಾರಾಗೈತೆ ಇಂಥವ್ರಿಗೂ. ಸ್ವಲ್ಪ ಚೇಂಜಸ್ ಅಂತೇಳಿ ಆ ಹೋಟ್ಲಿಗೆ ಬಂದು ಒಂದು ಸತಿ ಊಟ ಮಾಡಿ ಅಲ್ಲಿ. ಆಮೇಲೆ ಅನ್ನಪೂರ್ಣೇಶ್ವರಿ ಹೋಟ್ಲಿದೆ ಅಲ್ಲಿ, ಅದು ರೋಡಲ್ಲೇ, ಅಲ್ಲೂ ಹೋಗಿದ್ದೀವಿ. ಎಲ್ಲ ಜೊತೆಗೆ ಹೋಗ್ತಾಯಿದ್ವಿ. ಇನ್ನು ಅವರು ಆತ್ಮೀಯತೆ ಒಂಥರ ಏನಂದರೆ ಒಂದು ಸ್ಕೂಲ್ ಫ್ರೆಂಡ್ ಥರನೇ ಅನ್ಕೊಬೋದು. ಅವ್ರ ಜೊತೆ ನಾವು ಇವರೆಲ್ಲ ಹಿಂಗೆ ಬೆಳೀತಾರಂತ ಗೊತ್ತಿರಲಿಲ್ವಲ್ಲ. ಇವ್ರು ಕಲಾವಿದರಾಗ್ತಾರೆ, ಇಷ್ಟು ಸ್ಟ್ಯಾಂಡರ್ಡ್ ಬರ್ತಾರೆ ಅಂದರೆ ನಾವು ನಿಮ್ಮ ಜೊತೆಲಿ ಪರ್ಸ್ನಲಾಗಿ ಜೊತೆಗೆ ಇದ್ಬಿಡ್ತೀನಿ ಅಂತ ಹೇಳ್ಬೋದಾಯಿತು. ನಾವು ಅದನ್ನ ಹೇಳೋಕ್ಕೋಲ್ಲ. ನಮ್ಮ ಮನೇಲಿಲ್ಲ ಅಂದರೆ ನಮ್ಮ ಕಷ್ಟ ಜಾಸ್ತಿ. ನಾನು ಯಾರ ಜೊತೆ ಹೋಗೋಕ್ಕಾಗಿಲ್ಲ. ಈಗ ಅವ್ರ ಜೊತೆ ನೀವು ಮರೆಯೋಕ್ಕಾಗದೇ ಇರೋವಂಥದ್ದು, ಮರೆಯೋಕ್ಕಾಗದೆ ಕೊನೆವರೆಗೂ ಒಂದೇ ಥರ ಇರೋದ್ರಿಂದ ಮರೆಯೋಕ್ಕೆ ಆಗಲ್ಲ. ಅದು ಕೊನೆವರೆಗೂ ಅವ್ರು ಯಾವಾಗ ಚಿಕ್ಕ ಮಗುವಿಂದ ಕೊನೆವರೆಗೂ ಹೋಗೋ ದಿನಕ್ಕೂ 1 ವರ್ಷದ ಕೆಳಗಡೆ ನನ್ನ ಮಗಳು ಮದುವೆ ಕರೆದಿದ್ದೀನಿ, ಡೈರಿಯಲ್ಲಿ ಮಾರ್ಕ್ ಮಾಡಿ ಅಂದವ್ರೆ. ಅದನ್ನು ಏನಾಗಿದೆ ಅಲ್ಲಿ ಬರೋಕ್ಕೆ ಬೇರೆಯವ್ರು ತಡೆದಿದ್ದಾರೆ. ಫಸ್ಟು ಇದನ್ನು ಎಂಟ್ರಿ ಮಾಡಪ್ಪ, ಈ ಮಗಳು ಮದುವೆಗೆ ಹೋಗ್ಬೇಕು. ಅವತ್ತು ಶೂಟಿಂಗ್ ಇರಲಿಲ್ಲ, ಯಾವುದೋ ಬೇರೆ ಫಂಕ್ಷನ್ ಇತ್ತು. ಬೆಳಗ್ಗೆ ಸಾಯಂಕಾಲ ರಿಸೆಪ್ಷನ್ಗೆ ಬರ್ತೀನಿ. ಅದರಲ್ಲಿ ಒಬ್ಬರು ಹೆಸರು ಹೇಳೋದು ಬೇಡ, ಇವತ್ತು ನಂಗೆ ಚೆನ್ನಾಗಿ ಗೊತ್ತು ಯಾರು ತಡೆದ್ರು ಅಂತ. ಇವತ್ತು ನಮ್ಮ ಮನೆಯಲ್ಲಿ ಏನು ಅಷ್ಟೊಂದು ಇದು ಯಾಕೆ ಬರಲಿಲ್ಲ ಅನ್ನೋದು ಒಂದು ಪ್ರಶ್ನೆ. ಆದರೆ ಅವ್ರು ಬರೋಕ್ಕಿದ್ರು ಅಲ್ಲಿ ಹೋಗೋಕೆ ಬಿಡದೆ ಇರೋರು ಬೇರೆಯವರು. ಇವಾಗ ಅಣ್ಣವರು ಆಮೇಲೆ ಅದಾದಮೇಲೆ ಅಪ್ಪು ಮದುವೆಗೆ ಬರಲಿಲ್ಲ, ಬೇಜಾರಾಯಿತು ಎಲ್ರಿಗೂ. ಅಂದೆ ಬೇಜಾರು ಮಾಡ್ಕೊಬೇಡ, ಏನೋ ಅನಿವಾರ್ಯ, ಹಿಂಗೇನೋ ಆಯಿತು ತೊಂದರೆ, ಅದು ನಾನು ಹೇಳಲ್ಲ. ನೀನು ಒಂದು ಕೆಲಸ ಮಾಡು, ಇನ್ನೊಂದು ಈ ಶೂಟಿಂಗ್ ಮುಗಿದೋಗ್ಬಿಡಲಿ, ಮುಗಿದ್ಮೇಲೆ ನೆಕ್ಸ್ಟು ಇವ್ರದ್ದು ರ್ಯಾಂಕ್ಲೈನ್ ವೆಂಕಟೇಶ್ ಅವ್ರದ್ದು ಶೂಟಿಂಗ್ ನಡೀತಾಯಿತ್ತು. ಅದು ದಾಸರಳ್ಳಿ ಹತ್ರ ನಡೀತಾಯಿತ್ತು. ಅಲ್ಲೇ ಹೋಗಿದ್ದೆ ಸ್ಟೇಟ್ಗೆ. ಹೋಗ್ಬಿಟ್ಟು ಹೇಳಿದೆ, ಬಾಜಿ ನೀವು ಮದುವೆಗೆ ಬಂದಿಲ್ವಲ್ಲ, ಬೇಡ, ನಾನು ನಮ್ಮ ಜಾತಿ ಸಂಘದ ಫ್ರೆಂಡ್ಸ್ಗಳು, ಅಕ್ಕನ ಮಕ್ಕಳು, ತಮ್ಮದಿರು, ಇವ್ರುಗಳು ನಿಮ್ಮನ್ನು ತುಂಬ ಅಭಿಮಾನಿ. ನೀವು ಅಂದರೆ ತುಂಬ ಪ್ರಾಣ ಬಿಡ್ತಾರೆ. ಒಂದು ದೊಡ್ಡ ಹಾಲಲ್ಲಿ ಒಂದು ಚಿಕ್ಕದಾಗಿ ನಾವೇ ಬೇರೆ ಯಾರನ್ನೂ ಇಟ್ಟು ಕರೆಸಲ್ಲ. ಆವತ್ತಿನ ದಿನ ಒಂದು 1 ಅವರ್ ಬರಲೇಬೇಕಾಗತ್ತೆ. ಯಾಕಂದರೆ ನಿಮಗೆ ಬಂದರೆ ಬಿಡಲ್ಲ ಅವರು. ಎಲ್ಲರೂ ಫೋಟೋ ತೆಗೆಸ್ಕೊಳ್ಳೋ, ಫೋಟೋ ಒಂದೇ ಅವ್ರಿಗೆ ಬೇಕಾಗಿದ್ದು, ನಿಮ್ಮನ್ನು ನೋಡಬೇಕು. ಜೊತೆಗೆ ಒಂದು ಫೋಟೋ ಇದ್ಬಿಟ್ರೆ ಅವ್ರಿಗೆ ಏನೋ ಐಶ್ವರ್ಯ ಸಿಗ್ದಂಗೆ. ಜೊತೆಗೆ 1 ಅವರ್ ಆಗುತ್ತೆ ಅಂತಲೇ ಅದಕ್ಕೇನು ಬಿಡೋ, ಒಂದು ದಿವಸ ಅರೇಂಜ್ಮೆಂಟ್ ಮಾಡ್ಕೊ, ನಾನು ಖಂಡಿತ ಬರ್ತೀನಿ ಅಂತ ಹೇಳಿದ್ದು. ಕೊನೆ ಮಾತು ನನಗೆ. ಅಷ್ಟು ಜನದ ಮುಂದೆ ಬಂದೇ ಬರ್ತೀನಿ ಅಂತ ಮಾತು ಕೊಟ್ಟಿದ್ರು. ಅದಾದಮೇಲೆ ಸ್ವಲ್ಪ 2 ವರ್ಷ, ನಾನೊಂದು ವರ್ಷ ಗ್ಯಾಪ್ ಕೊಟ್ಬಿಡೋಣ, ಇನ್ನು ಅದ್ರ ಮೇಲೆ ಒಂದು ಪಿಕ್ಚರ್ ಸ್ಟಾರ್ಟ್ ಆಯಿತು. ಎಲ್ಲ ಹಾಲೆಲ್ಲ ಹುಡುಕಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ಮನಸ್ಸಲ್ಲೇ ಲೆಕ್ಕ ಆಗ್ತಾಯಿದ್ದೆ. ಅಷ್ಟರಲ್ಲಿ ಈ ಥರ ಆಗೋಯ್ತು. ಇವಾಗ ಆವಾಗ ಅಣ್ಣವರು ನೀವು ಫಸ್ಟ್ ಡೇ ಪಿಕ್ಚರ್ ನೋಡ್ಕೊಂಡು ಬಂದ್ಬಿಡ್ತಿದ್ರಿ. ನಿಮ್ಮ ಹತ್ರ ಬಂದಮೇಲೆ ಅವ್ರು ನಿಮ್ಮನ್ನು ಕೇಳ್ತಿದ್ರಾ ಈ ಪಿಕ್ಚರ್